ಸಪ್ಲೈ ಮಾಡಿ ಜೀವ ತಿಂತಿರುವಂತ ಆ ಥರ್ಡ್ ಸಪ್ಲೈಗೆ ಅಂದ್ರೆ ನಕಲಿ ಮದ್ಯದ ಸರಬರಾಜಿಗೆ ಕಿಂಗ್ ಪಿನ್ ಆಗಿರ್ತಕ್ಕಂಥವನು, ಕಿಂಗ್ ಪಿನ್ ಸಪೋರ್ಟ್ ಮಾಡ್ತಿರುವಂತ, ಬಡವರ ಮನೆ ಹಾಳು ಮಾಡ್ತಿರುವಂತ, ಬಡವರನ್ನ ಜೀವ ತಿಂತಿರುವಂತ ಕೆಟ್ಟ MLA ನಾನಲ್ಲ. 20 ವರ್ಷ ನಾನು ಹೇಗೆ ಅಂತ ನೋಡಿದ್ದಾರೆ. ಅಹಂಕಾರದವರು ಮೆರಿತಿದ್ದಾರೆ. ಇನ್ನೊಂದು 18-20 ತಿಂಗಳು ಮೆರಿತಾರಲ್ವಾ, ಮೆರಿಲಿ. ಅವ್ರ ಸವಾಲ್ ಸ್ವೀಕಾರ ಮಾಡ್ತೀನಿ. ನನಗೆ ಮಾಹಿತಿ ಬಂತು ಇಲ್ಲೆಲ್ಲ ಹಿಂಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾನು ಹೇಳಿದೆ ನಾನೇನು ತಪ್ಪು ಮಾಡಿಲ್ಲ, ಕೆಟ್ಟ ಕೆಲಸನೂ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ. ಈ ರೋಡ್ ಸ್ಯಾಂಕ್ಷನ್ ಮಾಡಿಸಿದ್ ನಾವು ಚಿಂತಾಮಣಿ ಸರಸ್ವತಿ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಇನ್ಯಾವನ್ ಬರ್ತಾನೆ ಬರ್ಲಿ. ಯಾರು ಸ್ಯಾಂಕ್ಷನ್ ಮಾಡಿಸಿದ್ದು ಅನ್ನೋದು ಆದೇಶ ಪತ್ರವನ್ನ ಆ ಸರಸ್ವತಿ ದೇವಸ್ಥಾನ ಮುಂದೆ ಇಡ್ತೀನಿ, ಅವರು ಬಂದಿಡ್ಲಿ. ಮತ್ತೆ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಅನುದಾನವನ್ನ ಯಾವ್ಯಾವ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅನ್ನೋ ಪಟ್ಟಿನೂ ಕೊಡ್ತೀನಿ. ಯಾವ ಊರಿನಲ್ಲೂ CT ರವಿಗಿಂತ 1 ರೂಪಾಯಿನೂ ಜಾಸ್ತಿ ಕೊಟ್ಟೆ ಅಂತ ಬೀಗೋದಕ್ಕೆ ಯಾರಿಗೂ ಅವ್ರು ಈ ಜನ್ಮದಲ್ಲಿ ಆಗಲ್ಲ. ಯಾಕೆಂದ್ರೆ ಅಷ್ಟು ವಿಶೇಷ ಅನುದಾನವನ್ನ ತಂದು ಕೆಲಸ ಮಾಡಿಸಿರೋದು ನಾನು. ಈ ಸತ್ಯವನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿಗೆ ಬಂದೆ. ಅದು ಬಿಟ್ರೆ ಇನ್ನೇನು ಇರಲಿಲ್ಲ. ನಾವು ದುಡ್ಡು ಹಾಕ್ಸಿದ್ರೊಳಗೆಲ್ಲ ಹೋಗಿ ಉದ್ಘಾಟನೆ ಮಾಡಿ, ಆಮೇಲೆ ದೇವಸ್ಥಾನಕ್ಕೆ ದುಡ್ಡು ಹಾಕ್ಸಿದ್ರೊಳಗೆಲ್ಲ ಕಾಂಟ್ರಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ ಹೇಳಿ ಇದು ಪ್ರೋಟೋಕಾಲು ಶಾಸಕರು ಕೊಡಬೇಕು, ಚಾಕು ಶಾಸಕರು ಕೊಡಬೇಕು ಅಂತ ಹೇಳಿ ಯಾರ್ದೋ ದುಡ್ಡು ಯಾರ್ದೋ ಜಾತ್ರೆ ಅಂತ ತೋರಿಸ್ತಾರಲ್ಲ, ಈ ನಾಟಕ ಬಂದ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀನಿ. ಇವು ಯಾವುದಕ್ಕೂ ಹೆದರೋ ಪ್ರಶ್ನೆ ಇಲ್ಲ. ನಾವು ಯಾವ ಸವಾಲನ್ನು ಸ್ವೀಕಾರ ಮಾಡ್ತೀವಿ. ಅವ್ರಿಗೆ ನಾನು ಹೇಳಕ್ ಬಯಸ್ತೇನೆ, ನೀವು ವಿಳಂಬಕ್ಕೆ ಕಾರಣ ನಿಮ್ಮ KEB, ವಿಳಂಬಕ್ಕೆ ಕಾರಣ ನಿಮ್ಮ ಅರಣ್ಯ ಇಲಾಖೆ, ವಿಳಂಬಕ್ಕೆ ಕಾರಣ ನಿಮ್ಮ ಸರ್ಕಾರ ವರ್ಕ್ ಆರ್ಡರ್ ಕೊಟ್ಟಿದ್ದನ್ನ ತಡೆ ಹಿಡಿದು ಕಾಮಗಾರಿ ನಿಲ್ಸಿದ್ದ ಕಾರಣಕ್ಕೆ ಉಳಿದ ಸಂಗತಿ ಹೇಳಿ ಅವ್ರ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ.